ಶೆಜ್ವಾನ್ ಸಾಸ್ ಮತ್ತು ಶೆಜ್ವಾನ್ ಚಿಕನ್, ಕ್ರಿಸ್ಪಿ ಚಿಕನ್, ಸ್ಪೈಸಿ ಸಾಸ್. 20 ಕೆಂಪು ಉದ್ದ ಮೆಣಸನ್ನು ತೊಳೆದು ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿದ್ದೇನೆ. ನಂತರ ಈಗ ಬೇಯಿಸುವ. ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ. ಮತ್ತು ದೊಡ್ಡದಾದರೆ ಒಂದು 6 ಸಾಕಾಗ್ತದೆ, ಸಣ್ಣದಾದರೆ ಸ್ವಲ್ಪ ಜಾಸ್ತಿ. ಮೆಣಸು ಬೇಯಿಸಿದ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ತರಿಯಾಗಿ ರುಬ್ಬಿದ್ದೇನೆ. ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಲು ಮರೆತಿದ್ದೆ, ನೋಡಿ ಈಗ ಹಾಕ್ತಾ ಇದ್ದೇನೆ. ಒಂದು ಕಪ್ಪಿನಷ್ಟು ಎಣ್ಣೆ ಬೇಕಾಗ್ತದೆ. ಈಗ ಗ್ರೈಂಡ್ ಮಾಡಿದ ಈ ಚಿಲ್ಲಿ ಸಾಸನ್ನು ಹಾಕುವ. ನಾವು ಪೇಸ್ಟನ್ನು ಹಾಕಿ ಜೋರು ಉರಿಯಲ್ಲಿ ಒಂದು 5ರಿಂದ 8 ನಿಮಿಷದವರೆಗಾದರೂ ಅದು ಎಲ್ಲ ಬೆರೆಯುವವರೆಗೆ ಎಣ್ಣೆಯಲ್ಲಿ ಮೆಣಸಿನ ಪೇಸ್ಟ್ ಚೆನ್ನಾಗಿ ಬೆರಿಬೇಕು. ಅಲ್ಲಿಯವರೆಗೆ ಜೋರು ಉರಿಯಲ್ಲಿ ಇದನ್ನು ಬೇಯಿಸುವ. ಇವಾಗ ಎಣ್ಣೆ ಮತ್ತು ಮಸಾಲೆ ಚೆನ್ನಾಗಿ ಹೊಂದಿಕೊಂಡಿದೆ. ಸ್ವಲ್ಪ ಮಧ್ಯಮ ಉರಿ ಅಥವಾ ಸ್ವಲ್ಪ ಎಲ್ಲ ಉರಿಯಲ್ಲಿ ಬೇಯಿಸಬೇಕು. ಪ್ಯಾನ್ನ ಪಕ್ಕದಲ್ಲಿ ಎಣ್ಣೆ ಬಿಡ್ತಾ ಇದೆ. ಆವಾಗ 1 ಕಪ್ಪಿನಷ್ಟು ಮೆಣಸಿನ ಮಿಕ್ಸಿ ತೊಳೆದ ನೀರು ಹಾಕಿ ಕುದಿಸಬೇಕು. ಇದು ಕೊತ್ತಂಬರಿ ಸೊಪ್ಪಿನ ದಂಟು, ಸೊಪ್ಪಲ್ಲ ದಂಟು. ಮಸಾಲೆಯ ಸುತ್ತ ಎಣ್ಣೆ ಬಿಡ್ತಾ ಇದೆ ನೋಡಿ. ಈಗ ಮಸಾಲೆ ರೆಡಿ ಆಯಿತು ಅಂತ ಅರ್ಥ. ಶೆಜ್ವಾನ್ ಸಾಸ್. ಮುಕ್ಕಾಲು kg ಚಿಕನ್, ಅರ್ಧ ಕಪ್ ಕಾರ್ನ್ಫ್ಲೋರ್ ಮತ್ತು 2 ಟೇಬಲ್ ಸ್ಪೂನ್ ಮೈದಾ, ಒಂದು ಅರ್ಧ ಚಮಚ ಕರಿಮೆಣಸು ಮತ್ತು ಉಪ್ಪು ಹಾಕಿ ಬೆರೆಸಿ ಇಟ್ಟಿದ್ದೇನೆ. ಚಿಕನನ್ನು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡೋಣ.
ಉಳಿದ ಚಿಕನನ್ನು ಹಾಕಿ ಫ್ರೈ ಮಾಡಿ ತೆಗೆಯುವ. ಕೋಳಿ ಹುರಿದ ಎಣ್ಣೆಯನ್ನೇ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಸ್ವಲ್ಪ ಗೇರು ಬೀಜ ಮತ್ತು ಕರಿಬೇವು ಎರಡನ್ನು ಹುರಿಯುವ, ಸ್ವಲ್ಪ ಕೆಂಪಾಗುವವರೆಗೆ ಗೇರು ಬೀಜ. ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ತುಂಡು ಮಾಡಿದ್ದೇನೆ. ಮತ್ತೊಂದು 6-7 ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು 2-3 ನಿಮಿಷ ಮೆಲ್ಲನೆ ಉರಿಯಲ್ಲಿ ಹುರಿದ್ರಾಯಿತು. ಒಂದು ಸಣ್ಣ ತುಂಡು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಹುರಿದ್ರೆ ಸಾಕಾಗ್ತದೆ. ಇವಾಗ ನಾವು ರೆಡಿ ಮಾಡಿದ ಶೇಜ್ವಾನ್ ಸಾಸನ್ನು ಒಂದು 4 ಟೇಬಲ್ ಸ್ಪೂನಷ್ಟು ಹಾಕುವ ಮತ್ತು ಚೆನ್ನಾಗಿ ಬೆರೆಸುವ. ಮಸಾಲೆ ಸ್ವಲ್ಪ ಎಣ್ಣೆ ಬಿಡುವವರೆಗೆ ನಾವು ಹುರಿಬೇಕು. ಅದನ್ನು ಮಿಕ್ಸ್ ಮಾಡಿ ನಂತರ ಒಂದು ಕಪ್ಪಿನಷ್ಟು ನೀರು ಹಾಕಿ, ಈಗ 1 ಟೇಬಲ್ ಸ್ಪೂನಷ್ಟು ಕೆಚಪ್ ಸಹ ಹಾಕ್ತೇನೆ ನಾನು. ಹಾಕಿ ಬೆರೆಸುವ. ಇದು ಒಳ್ಳೆಯ ರುಚಿ ಕೊಡ್ತದೆ ಕೋಳಿಯ ಮಸಾಲೆ. ಉಪ್ಪಿನ ರುಚಿ ಸರಿ ಉಂಟಾ ಅಂತ ನೋಡುವ. ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ. ಚೆನ್ನಾಗಿ ಬಿಸಿಯಾಗಿದೆ, ಪದಾರ್ಥ ಒಳ್ಳೆ ಬಿಸಿಯಾಗಿದೆ. ಹುರಿದ ಕೋಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಒಂದು ಮೆಲ್ಲನೆ ಉರಿಯಲ್ಲಿ ಒಂದು 5 ನಿಮಿಷ ಇಟ್ಟು ಸಾಕಾಗ್ತದೆ. ನೋಡಿ, ರುಚಿಯಾದ ಶೇಜ್ವಾನ್ ಚಿಕನ್ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕ್ಬೋದು. ನೀವು ಟ್ರೈ ಮಾಡಿ ಹೇಗೆ ಬಂತೆಂದು ಕಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು.